ನನ್ನ ಜೊತೆಯಲ್ಲಿ ಶಿಲ್ಪಾ ಇದ್ದಾರೆ. ಶಿಲ್ಪಾ ಅವರು ಕಾಮನ್ವೆಲ್ತ್ ಗೇಮ್ಸಲ್ಲಿ ಇವತ್ತು 57 ಕ್ಯಾಟಗರಿಯಲ್ಲಿ ಕರ್ನಾಟಕದಿಂದ ಪಾರ್ಟಿಸಿಪೇಟ್ ಮಾಡಿ ಇಂಡಿಯಾ ಟೀಮಲ್ಲಿದ್ದು ಅವರು ಬ್ರಾಂಜ್ ಮೆಡಲ್ ಗೆದ್ದಿದ್ದಾರೆ. ಇದೇ ಸ್ಪರ್ಧೆಯಲ್ಲಿ ಇಂಡಿಯಾದ ಅಥ್ಲೀಟು ಶರ್ಮಿಳಾ ಅವರು ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ. ಇದು ಭಾಳ ದೊಡ್ಡ ಅಚೀವ್ಮೆಂಟು. ಇಲ್ಲಿ ತನಕ ಕರ್ನಾಟಕದಲ್ಲಿ ಯಾರು ಕಾಮನ್ವೆಲ್ತಲ್ಲಿ ಪ್ಯಾರಾದವ್ರು ಗೆದ್ದಿರಲಿಲ್ಲ. ಫಸ್ಟ್ ವುಮೆನ್ ಆಫ್ ಕರ್ನಾಟಕ ಮತ್ತು ಶರ್ಮಿಳಾ ಆಲ್ಸೋ ಫಸ್ಟ್ ವುಮೆನ್ ಆಫ್ ಇಂಡಿಯಾ ಕಾಮನ್ವೆಲ್ತಲ್ಲಿ ಮೆಡಲ್ ಗೆಲ್ತಿದ್ದಾರೆ. 20 ವರ್ಷ ಆದಮೇಲೆ ನಾವು ಕಾಮನ್ವೆಲ್ತಲ್ಲಿ ಗ್ಲಾಸ್ಗೋದಲ್ಲಿ ಮೆಡಲ್ ಗೆದ್ದಿದ್ದೀವಿ. ಕರ್ನಾಟಕದ ಎಲ್ಲ ಜನತೆಗೂ ಶಿಲ್ಪಾ ಅವರು, ನಾನು ಸತ್ಯನಾರಾಯಣ್ ಚೀಫ್ ಕೋಚು ಕಾಮನ್ವೆಲ್ತ್ ಗೇಮ್ಸ್ ಇಂಡಿಯನ್ ಟೀಮಿಗೆ, ನಾನು ಕರ್ನಾಟಕ ಜನತೆಗೂ ಶಿಲ್ಪಾಗೆ ಯಾರ್ಯಾರು ಸಪೋರ್ಟ್ ಮಾಡಿದಾರೋ ಪ್ಯಾರಾಒಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಈವನ್ ನಮ್ಮ ಜೊತೆಯಲ್ಲಿ ಪುಷ್ಪಾ ಅವರು ಆ ಹುಡುಗಿಗೆ ಜೊತೆಯಲ್ಲಿದ್ದು ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಶಿಲ್ಪಾ ಅವರಿಗೆ ಮುಂದೆ ಒಳ್ಳೆ ಫ್ಯೂಚರು ಇದೆ. ಕರ್ನಾಟಕದ ಮಿನಿಸ್ಟ್ರಾದ ಡಾಕ್ಟರ್ ಪರಮೇಶ್ವರ್ ಅವರು ಸಹ ಇವರಿಗೆ 5 ಲಕ್ಷಗಳ ಕ್ಯಾಶ್ ಅವಾರ್ಡನ್ನು ಪ್ರೋತ್ಸಾಹಧನವಾಗಿ ಕೊಟ್ಟಿದ್ದರು. ಅದು ಒಂದು ಮೋಟಿವೇಶನ್ ಆಯಿತು. ನಾನು ಡಾಕ್ಟರ್ ಪರಮೇಶ್ವರ್ ಅವರಿಗೂ ಮಾನ್ಯ ಮಂತ್ರಿಗಳಿಗೆ ನನ್ನ ಪರವಾಗಿಯೂ ಮತ್ತು ಇಂಡಿಯನ್ ಟೀಮ್ ಪರವಾಗಿಯೂ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ.